ಈಗ ಆಕ್ಚುಲಿ ಯಾರ ಜೊತೆನೆ ಹಿಂಗ್ ಮಾತಾಡೋದು ಒಬ್ಬೊಬ್ರು ಬೈತಿರ್ತಾರ, ಆ ತರ ಯಾಕೆ ಮಾತಾಡ್ತಿ, ಈ ತರ ಯಾಕೆ ಮಾತಾಡ್ತೆ ಹಂಗೆ. ನಾ ಯಾರ ಜೊತೆ ಮಾತಾಡಿದ್ರು ಏನು ತಿಳ್ಕೊಳಲ್ಲ. ನಾವ್ ಈ ಫೋನ್ಯಾಗ ಮಾತಾಡಿದ್ರು ಹಂಗ್ ತಿಳ್ಕೊಳಲ್ಲ. ನನ್ ತಮ್ಮನೇ ಎಷ್ಟ್ ಸಲ ಕೊಟ್ಟಿದ್ದಾನೆ, ನಿನ್ ಫೋನ್ ಬಂದಾಗ ಯಾರ ಫೋನ್ ಬಂದಿದೆ ನೋಡ್ತಾರ ಅಂತ. ಬಗನ್ ಡೌಟ್ ಬಂತು ಅಂದ್ರೆ ಡೌಟ್ ಬಂದಿಲ್ಲ, ಗೊತ್ತಿಲ್ಲ ಒಂದ್ ವೇಳೆ ಡೌಟ್ ಬಂತು ಅಂದ್ರೆ ಅದೇ ಗೊತ್ತಿಲ್ಲ ಅಂತ ಹೇಳ್ತಾನಲ್ಲ ಹೆಂಗಾಗ್ತದ. ನಾನು ಫೋನ್ ಆ ತರ ಡೌಟ್ ಇದ್ರೆ ನನಗೆ ಈ ತರ ಫೋನೇ ಕೊಡ್ತಾ ಇರ್ಲಿಲ್ಲ. ಮುಂದೆ ಡೌಟ್ ಬಂತು ಅಂದ್ರೆ ನಾನೇನ್ ಹೇಳೋದು, ಮುಂದೆ ಡೌಟ್ ಬಂದ್ರೆ ಏನಾದ್ರು ಅಂತ ಗೊತ್ತಿಲ್ಲ. ಅವ್ರ ನಂಬಿಕೆ ಇದ್ರು ಮಾಡ್ಯಾರ ಅಂತಾರೋ ಏನಂತಾರೋ ಒಂದು ಗೊತ್ತಿಲ್ಲ. ನಂಬಿಕೆ ದ್ರೋಹನೇ ಅಂತಾರ. ಮತ್ತ ನೀ ಗಂಡನ ಜೊತೆ ಯುದ್ಧ ಮಾಡಿದ್ದೆ ಅಂತಂದ್ರೆ ಏನು ಅನಿಸ್ತಿರ್ಲಿಲ್ಲ. ನೀ ನಿನ್ನ ಗಂಡನ ಆಸೆ ತೀರಿಸಿ ಮಾಡಿದ್ದೆ ಅಂದ್ರೆ ಏನು ಅನಿಸ್ತಿರ್ಲಿಲ್ಲ. ಅವಾಗ ಒಂದು ಮಾತು ಅನ್ಬೋದಾಗಿತ್ತು, ನನಗಿಷ್ಟ ಇರಲಾರ್ದ ಮಾಡ್ಯಾರಿ, ನನ್ನ ಗಂಡನ ಜೊತೆ ನಾ ಸುಮ್ಮನೆ ಇದ್ದೀನಿ, ನಾನು ಅದಕ್ಕೆ ಹೊರಗಡೆ ಮಾಡೀನಿ ಅಂತ ನಿಮ್ಮವನ ಮುಂದೆ ಹೇಳ್ಬೋದಾಗಿತ್ತು. ಗಂಡನ ಜೊತೆ ಮಲಗದೆ ನಿನ್ನ ಆಸೆ ನೀನು ಹೊರಗಡೆ ಪೂರೈಸ್ಕೊಂಡ್ರೆ ನಿನ್ನ ಗಂಡನ ಆಸೆ ಇರುತ್ತೆ. ನಿನ್ನ ಗಂಡನ ಆಸೆ ತೀರಿಸ್ದೆ, ನಿನ್ನ ಆಸೆ ನೀ ತೀರಿಸ್ಕೊಂತವಾದ್ರೆ ಗಂಡಗ ಏನು ಅನ್ಸಲ್ಲೇನು, ಗಂಡಗ ದ್ರೋಹ ಮಾಡಿದಂಗೆ ಆಗಲ್ಲೇನಂತಂದು ಅಂತಾರಲ್ಲ, ಅವಾಗೇನು ಮಾತಾಡ ಅಂತಾರೆ ಮತ್ತೆ. ಗಂಡನ ಜೊತೆ ಮಲ್ಕೋಬೇಕು. ಗಂಡನ ಜೊತೆ ಮಲ್ಕೋಬೇಕಂದ್ರೆ ಅಷ್ಟಕ್ಕೆ ನಿನ್ನ ಗಂಡನ ಜೊತೆ ಮಲ್ಕೊಂಡ್ರೆ ನಿನಗೇನಾಗ್ತದೆ ಹೇಳು? ಮಲ್ಕೋಬೇಕು ಮತ್ತೆ. ಅಲ್ಲ, ನಿನ್ನ ಗಂಡ ಆದರೆ ಒಂದು ನಿಮಿಷ ಕಟ್ ಮಾಡಿಲ್ಲ, ನಾ ಕಟ್ ಮಾಡಿಲ್ಲ, ನೀನೇ ಕಟ್ ಮಾಡಿ. ಇಲ್ಲ, ನಾನು ಕಟ್ ಮಾಡಿಲ್ಲ, ನಾನು ಮಾತಾಡಕತ್ತಿದ್ದೆ, ನೀನು ಕಟ್ ಮಾಡಿ. ಗಂಡನ ಜೊತೆ ಮಲ್ಕದೇ ಇರೋಕ್ಕೆ ಕಾರಣ ಏನು? ಗಂಡನ ಜೊತೆ ಮಲಗದೇ ಇರೋಕ್ಕೆ ಕಾರಣ ಏನಂದೆ? ಕಾರಣ ಇರದೆ ಯಾವುದು ಆಗಲ್ಲ. ಯಾವುದಕ್ಕೂ ಒಂದು ಕಾರಣ ಇದ್ದೇ ಇರ್ತದೆ. ಕಾರಣ ಇದ್ರೇ ಮಲಗೋದು ಬಿಡ್ತಾರ, ಸುಮ್ಮನೆ ಬಿಡಲ್ಲ ಯಾರು.